ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಅಂದ್ರೆ ನಮ್ಮ ಅಮ್ಮನೂರು ಕೂಡ್ಲೂರು ಅಂತ ಚನ್ನಪಟ್ಟಣ ಹತ್ರ ಬೊಂಬೆನಾಡು ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಮ್ದು ಫ್ಯಾಮಿಲಿ ಫಂಕ್ಷನ್ ಇದೆ, ಒಂದು ಸೀಮಂತ ಫಂಕ್ಷನ್ ಅಂತ. ಅಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಫ್ಯಾಮಿಲಿ ಫುಲ್ ಮೆಂಬರ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡ್ತಿದ್ದೀವಿ. ತುಂಬಾನೇ ಜೋಕ್ಸ್ ಆಗಿ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಾರ್ಟ್ 1 ಅಲ್ಲಿ ಅವ್ರದ್ದು ನಿನ್ನೆ ಎಸ್ಟರ್ಡೇ ಏನೇನು ತಯಾರಿ ಎಲ್ಲ ಮಾಡ್ಕೊಂಡಿದ್ರು ಅದನ್ನ ಹಾಕಿದೀನಿ. ಅಂಡ್ ಇವಾಗ ಸೀಮಂತ ಫಂಕ್ಷನ್ಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್. ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ನಾನು ಈ ತರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್, ಸಿಂಪಲ್ ಆಗಿ. ಜಸ್ಟ್ ಇದು 500 ರುಪೀಸ್ ಸ್ಯಾರಿ, ಇದು ಅಷ್ಟೇ. ನೋಡಿ ಹೆಂಗ್ ರೆಡಿ ಆಗಿದ್ದೀನಿ ಅಂತ. ಅಂಡ್ ಈಗ ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮ ಹೇಗ್ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇದು ನಮ್ದು ಶೂ. ಇದು ರೆಡಿ ಆಗಿದ್ದೇನೆ ಸಿಂಪಲ್ ಆಗಿ. ಆಯ್ ಮಾಡಿ ಮನೆ, ಆಯ್ ಆಯ್ ಹಾಯ್. ಇದು ನೋಡಿ ನಮ್ಮ ಅತ್ತೆ ಈ ತರ ರೆಡಿ ಆಗಿದ್ದಾರೆ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ನೋಡಿ ಅವ್ರದ್ದು ಕಲೆಕ್ಷನ್, ಜ್ಯುವೆಲ್ರಿ ಕಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇಯರಿಂಗ್ಸ್ ಕೂಡ ಎಲ್ಲ ಮ್ಯಾಚಿಂಗ್ ಆಗಿದೆ. ನೋಡಿ ಇದು ನಮ್ಮಮ್ಮ ಹಿಂಗ್ ರೆಡಿ ಆಗಿದ್ದಾರೆ. ನೋಡಿ ಅವ್ರ ಕತ್ತ ಚೈನ್ ಡಿಸೈನ್ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ವಿ ಅವ್ರ ಮನೆಗೆ. ನೋಡಿ ಸೀಮಂತ ತಯಾರಿ ಎಲ್ಲ ರೆಡಿ ಆಗಿದೆ. ಇವರೇ ಹೆಣ್ಣು ಸೀಮಂತ ಮಾಡಿಸ್ಕೊಳ್ಳೋರು. ಇವಾಗ ಇಲ್ಲಿ ನಮ್ಮ ಅತ್ತಿಗೆ ಕೂತಿದ್ದಾರೆ. ಸಾರಿ ಫ್ರೆಂಡ್ಸ್, ಮಧ್ಯಾಹ್ನ ಅಮ್ಮ ಬಂದ್ಬಿಟ್ರು. ನೋಡಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಇವರೇ ಅವ್ರ ಹಸ್ಬೆಂಡು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹಾರ ಎಲ್ಲ ಹಾಕಿ ಒಂದೆರಡು ಫೋಟೋ ಎಲ್ಲ ತೆಗೆಸ್ಬಿಡ್ತಾರೆ. ಇವಾಗ ಆಯಿತು. ಇವಾಗ ಒಬ್ರಿಗೊಬ್ರು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿಯಾಗಿ ನೋಡ್ಕೊಳ್ಳಲ್ಲ, ಎಲ್ರೂ ನಗಿಸ್ಬಿಡ್ತಾರೆ ಅವ್ರನ್ನ. ಅವ್ರು ಮತ್ತೆ ಫೋಟೋಗ್ರಾಫರ್ ಮತ್ತೆ ನೋಡಿ ಅಂತ ಹೇಳ್ತಾರೆ. ತುಂಬಾ ಜೋಕ್ಸಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಎಲ್ರೂ ಒಂದು 5 ಜನ ತಪ್ಪಿದ್ರೆ 9 ಜನ ಬಂದು ಶಾಸ್ತ್ರ ಮಾಡಬೇಕು. ಅಂದರೆ ಫಸ್ಟು ಕಲಶಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹೂ ಮುಡಿಸಿ ಅಕ್ಷತೆ ಕಾಳು ಹಾಕಿ ಒಂದೊಂದು ಹಣ್ಗಳು ತಟ್ಟೆನ ಇಡಿಸ್ತಾರೆ. ಇಷ್ಟಾದಮೇಲೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡು ಲಾಸ್ಟಲ್ಲಿ ಅವ್ರದ್ದು ಫೋಟೋಶೂಟ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಅವ್ರು ಮಾಡ್ತಿದ್ರು, ಬಟ್ ಇವರೇ ತೆಗೆಸ್ಕೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ. ಇವರು ಯಾಕೋ ತುಂಬ ಸ್ಟಮಕ್ ಪೇನ್ ಅಂತ ಹೇಳ್ತಾಯಿದ್ರು. ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಂಡು ತುಂಬ ಅವ್ರಿಗೆ ಪೇನ್ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಜಾಸ್ತಿ ಫೋಟೋಶೂಟ್ ಏನೂ ಮಾಡಿಸ್ಕೊಂಡಿಲ್ಲ. ಅವ್ರ ಹಸ್ಬೆಂಡು ಕೂಡ ತುಂಬಾ ಬ್ಯುಸಿಯಲ್ಲಿದ್ದರು. ನೋಡಿ ಅಮ್ಮ ಮಾಡಾಯಿತು. ಇವಾಗ ನಮ್ಮ ಅತ್ತಿಗೆ ಮಾಡ್ತಾಯಿದ್ದಾರೆ. ನಾನು ಎಲ್ರೂ ಶಾಸ್ತ್ರ ಮಾಡೋದು ತಗೊಂಡಿಲ್ಲ ಫ್ರೆಂಡ್ಸ್ ವಿಡಿಯೋನ. ಮೇನ್ ಓನ್ಲಿ ನಮ್ಮಮ್ಮ ಆ್ಯಂಡ್ ನಮ್ಮ ಅತ್ತಿಗೆ ಆ್ಯಂಡ್ ನಾನು ಮಾಡಿರೋದು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅವ್ರದ್ದೆಲ್ಲ ಮಾಡೋದಕ್ಕೆ ತುಂಬಾ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಮಾಡಲಿಲ್ಲ. ಇವಾಗ ನಮ್ಮ ಅತ್ತಿಗೆ ಮಾಡ್ತಾಯಿದ್ದಾರೆ. ಇವಾಗ ನಾನು ಮಾಡ್ತಾಯಿದ್ದೀನಿ. ಅದೇನೋ ಅವರು ಇರೋದು ಅಂದರೆ ತಮಿಳ್ನಾಡು ಕೊಯಮತ್ತೂರಲ್ಲಿ. ಅಂದರೆ ಅದೇನೋ ಅವ್ರ ಶಾಸ್ತ್ರದಲ್ಲಿ ಈ ಅರಿಶಿನ ಅಂದರೆ ಗಂಧ ಇರುತ್ತಲ್ಲ, ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಅವ್ರ ಕೆನ್ನೆಗೆಲ್ಲ ಸೀಡ್ತಾರಂತೆ, ಆಮೇಲೆ ಅವ್ರ ಕೈಗೆಲ್ಲ ಹಚ್ಬೇಕಂತೆ. ಸೊ ಹಂಗಾಗಿ ಅವರು ಕೈಗೆಲ್ಲ ಹಾಕಿ ಕೆನ್ನೆಗೆಲ್ಲ ಹಾಕಿ ಅಂತ ಅವರವರೇ ಹೇಳಿ ಹಾಕ್ಸ್ಕೊತಾಯಿದ್ರು. ಬಟ್ ಆ ಥರ ಎಲ್ಲ ಹಾಕ್ಸ್ಕೊಂಡ್ರೆ ಮೇಕಪ್ ಎಲ್ಲ ಹಾಳಾಗುತ್ತೆ, ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಸ್ಯಾರಿ ಮ್ಯಾಚಿಂಗ್ಗೆ ಬೇಕಂತ ಬನಾನ ಎತ್ಕೊಂಡು ಇಡ್ಸ್ಕೊಂಡೆ. ನಗೀತಾಯಿದ್ರು ಫೋಟೋಗ್ರಾಫರು. ನೋಡಿ ಇವಾಗ ನಂದೆಲ್ಲ ಆಯ್ತು, ನಾನು ಶಾಸ್ತ್ರ ಮಾಡಿ ಎಲ್ಲ ಆಯಿತು.
ನೆಕ್ಸ್ಟ್ ಇವಾಗ ಬ್ಯಾಂಗಲ್ ಹಾಕಬೇಕು. ಆ ಕೈ ಎರಡು ಈ ಕೈ ಎರಡು ಎಲ್ಲನೂ ಹಾಕ್ಬಿಟ್ಟು ಬಂದ್ವಿ. ಇವರು ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಿಲ್ಲ, ಸುಮ್ಮನೆ ಏನೋ ಸಿಂಪಲಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟು ನಾನು ನಮ್ಮ ಅಣ್ಣ ಆ್ಯಂಡ್ ನಮ್ಮ ಅತ್ತಿಗೆ ಸೀಮಂತದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಕೂಡ. ಆ್ಯಂಡ್ ಅವರಿಬ್ಬರು ಅಂದರೆ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ರು. ಬಟ್ ಇದರಲ್ಲಿ ಇವ್ರ ಹಸ್ಬೆಂಡು ವೈಟ್ ಶರ್ಟ್ ಹಾಕ್ಕೊಂಡು ನಿಂತಿದ್ದಾರೆ, ಅಲ್ಲಿ ಮ್ಯಾಚಿಂಗ್ ಹಾಕ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಅಣ್ಣ ಆ್ಯಂಡ್ ನಮ್ಮ ಅತ್ತಿಗೆ ಅವರು ಫೋಟೋಶೂಟ್ ತುಂಬ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ. ಅವರು ಚೆನ್ನಾಗಿ ರೆಡಿ ಆಗಿದ್ದರು ಮ್ಯಾಚಿಂಗು.